ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪೂರ್ಣಿ, ಬನ್ನಿ ಮಾವ. ಪೂರ್ಣಿ, ಅಭಿ ವಿಚಾರ ಮಾತಾಡೋದಕ್ಕೆ ಬಂದೆ. ಇದಕ್ಕಿದ್ದಾಗೆ ಅವನು ಫ್ರೆಂಡ್ ಮನೇಲಿರೋಕೆ ಯಾಕೆ ಹೋದ? ನನಗೇನು ಅರ್ಥ ಆಗ್ತಿಲ್ಲ. ನಿಂಗೇನಾದರೂ ಗೊತ್ತಾ? ಅಭಿನೇನೆ ಮನೆ ಕುಡ್ಕೊಂಡು ಬಂದಿದ್ದು. ಇವ್ರು ಅಂದಮೇಲೆ ಕೈ ಎತ್ತಿದ್ದೆಲ್ಲ ಹೇಳಿದ್ರೆ ಮಾವ ನೊಂದ್ಕೋತಾರೆ. ಏನು ಮಾಡಲಿ ನಾನು? ಇಲ್ಲ ಮಾವ, ನಾನು ಫೋನ್ ಮಾಡೋಣ ಅಭಿಗೆ ಅಂದ್ಕೊಂಡಿದ್ದೆ. ಹೌದಾ? ಸರಿ, ಹಾಗಾದರೆ ಈಗಲೇ ಫೋನ್ ಮಾಡು. ನನಗೂ ಯಾಕೋ ಅವನು ಒದ್ದಾಡ್ತಿದ್ದೇನೆ ಅನಿಸ್ತಿದೆ. ನಾನು ಫೋನ್ ಮಾಡಿದ್ರೆ ಅವನು ಫೋನ್ ತೆಗಿಯಲ್ಲ. ನೀನೇ ಫೋನ್ ಮಾಡು. ಈಗಲ ಮಾವ? ಹ್ಞೂ ಪೂರ್ಣಿ, ನನಗೋಸ್ಕರ. ಲೌಡ್ ಸ್ಪೀಕರ್ ಆನ್ ಮಾಡ್ತೀಯಾ? ಅಯ್ಯೋ ದೇವ್ರೆ, ಈಗ ಅಭಿ ಏನಾದರೂ ಮಾತಾಡಿ ಮಾವನ ವಿಷಯ ಗೊತ್ತಾದ್ರೆ ಏನು ಮಾಡಲಿ? The mobile number you have dialed is currently busy. Please try again later. ಅವನು ಅಪ್ಪನ ಹತ್ರ ಮಾತಾಡದೇ ಇದ್ರೂ ಅವನ ಮನಸ್ಸಿನ ತಳಮಳ ನನಗೆ ಅರ್ಥ ಆಗುತ್ತೆ ಪೂರ್ಣಿ. ಒಂದು ಕೆಲಸ ಮಾಡು, ನೀನು ಇನ್ನೊಂದ್ಸಲ ಅವನಿಗೆ ಫೋನ್ ಮಾಡಿ ವಿಚಾರಿಸು. ಅವನು ಏನು ಹೇಳ್ದ ಅಂತ ನನಗೆ ಆಮೇಲೆ ಬಂದು ಹೇಳು. ಸರಿ ಮಾವ, ನೀವು ಟೆನ್ಷನ್ ತಗೋಬೇಡಿ. ಸರಿ ಪೂರ್ಣಿ. ಚಿಲ್ ಅಭಿ, ನಿಮ್ಮ ಅಣ್ಣನ ಬಗ್ಗೆ ನಿನಗೆ ಗೊತ್ತು ತಾನೆ. ಏನೋ ಕೋಪದಲ್ಲಿ ಮಾತಾಡಿರ್ತಾರೆ. ಈ ವಿಲ್ ಕಮ್ ಬ್ಯಾಕ್ ಟು ಯು, ಡೋಂಟ್ ವರಿ. ಅದಕ್ಕೆ ಫೋನ್ ಬ್ರೋ ಹೇಳಿ ಮಾಡ್ಸಿರ್ತಾನೆ ಅನ್ಸುತ್ತೆ. ಹಲೋ, ಹೇಳಿ. ಅದಕ್ಕೆ ಅಭಿ ಎಲ್ಲಿದ್ಯಾ? ಹೇಗಿದ್ಯಾ? ನಿನ್ನ ಬಗ್ಗೆ ಮನೇಲಿ ಎಲ್ಲರೂ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ ಗೊತ್ತಾ? ದೀಪಿಕಾ ಮನೇಲಿದ್ದೀನಿ. ಅದಕ್ಕೆ ಬ್ರೋ ಫೋನ್ ಮಾಡಕ್ಕೆ ಹೇಳಿದ್ನ, ಅವನು ಅಲ್ಲೇ ಇದ್ದಾನ. ಅಭಿ, ಅದು ಯಾಕೆ ಕಷ್ಟಪಡ್ತಿದ್ದೀರ? ಅದಕ್ಕೆ ನಿಮ್ಮ ಟೋನ್ ಕೇಳಿದ್ರೇ ಗೊತ್ತಾಗ್ತಿದೆ ಅಣ್ಣ ಹೇಳಿಲ್ಲ ಅಂತ. ಅದು ಹಾಗಲ್ಲ ಅಭಿ, ಇವ್ರಿಗೂ ನೀನಿಲ್ಲ ಅಂತ. ಪ್ಲೀಸ್ ಅದಕ್ಕೆ ನೀವಿವಾಗ ಅಣ್ಣನ ಡಿಫೆಂಡ್ ಮಾಡ್ಕೊಂಡು ಬರಬೇಡಿ. ನೀವು ಯಾವತ್ತಿದ್ರು ಅಣ್ಣನ ಪರನೆ ಅಂತ ನಂಗೆ ಗೊತ್ತು. ಈಗ ತಪ್ಪು ನಂದೇ ಅಂತ ನಿಮ್ಗೆ ಅನ್ಸುತ್ತೆ, ಆದರೆ ನಾನು ಆ ಕಡೆ ಈ ಕಡೆ ಸಿಕ್ಕಾಕೊಂಡು ಒದ್ದಾಡ್ತಿರೋದು ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಅಭಿ, ನಿನ್ನ ಮನೆಗೆ ಬಂದ್ರೆ ತಾನೆ ಎಲ್ಲ ಹೇಳಿ ಅರ್ಥ ಮಾಡ್ಸೋಕ್ಕಾಗೋದು. ನಿಮ್ಮ ಅಣ್ಣನ ಹತ್ರ ನಾನು ಮಾತಾಡ್ತೀನಿ. ನೀವಿಬ್ರು ಕೂತ್ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಕೋಪ ಮಾಡ್ಕೊಳ್ಳೋದ್ರಿಂದ ಸಂಬಂಧ ಮುರಿದೋಗುತ್ತೆ ಕಣೋ. ವಾಟ್ ಎವರ್. ಅದಕ್ಕೆ ನಾನಿಲ್ಲಿ ಆರಾಮಾಗಿದ್ದೀನಿ. ಇಲ್ಲಿ ನನ್ನ ಕೇರ್ ಮಾಡೋರಿದ್ದಾರೆ. ಆ ಮನೆ ಥರ ಅಲ್ಲ. ಹಾಗಂದ್ರೆ ಹೇಗಭಿ? ನೋಡು, ನಿಮ್ಮ ಅಣ್ಣ. ಅದಕ್ಕೆ ಪ್ಲೀಸ್ ಸಾಕು ಬ್ರೋ. ಅವನಾಗವನೇ ಫೋನ್ ಮಾಡಕ್ಕೆ ಹೇಳಿದ್ರು ನೀವು ದಯವಿಟ್ಟು ಮಾಡಬೇಡಿ. ಪ್ಲೀಸ್ ಲೀವ್ ಮೀ ಅಲೋನ್. ಏನೇನು ಕನ್ಫ್ಯೂಷನ್ ನಿನಗೆ ಅಂತ ಕೇಳಿಬಿಡು. ಮಾಮ್, ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದೆ ಅಂತ ಅಂದ್ಕೊಂಡಿದ್ದೆ, ಬಟ್ ನೋ. ಮೊದಲು ಆ ಹುಡುಗಿನ ರಿಜೆಕ್ಟ್ ಮಾಡಿದೆ, ಆಮೇಲೆ ನೀನಾಗೆ ಅಭಿಬ್ರೋನ ಸಪೋರ್ಟ್ ಮಾಡಿದೆ. ಇವಾಗ ಅಭಿಬ್ರೋ ಆ ಸಂಬಂಧ ಬೇಡ ಅಂದರೆ ಅದಕ್ಕೂ ಸಪೋರ್ಟ್ ಮಾಡ್ತಿದ್ಯಾ? ಅವರಿಬ್ಬರ ಮಧ್ಯೆ ಗ್ಯಾಪ್ ಕ್ರಿಯೇಟ್ ಮಾಡ್ತಿದ್ಯಾ ಅಲ್ವಾ? ಬಟ್ ನಿನ್ನ ಉದ್ದೇಶ ಇಷ್ಟೇ ಅಲ್ಲ, ಬೇರೆ ಏನೋ ಇದೆ. ಹೇಳ್ ಮಾಮ್, ವಾಟ್ ಈಸ್ ಯೋರ್ ಗೋಲ್? ರೀಚ್ ಆದಮೇಲೆ ಗೋಲ್ ಏನನ್ನೋದು ಗೊತ್ತಾಗುತ್ತೆ. ಅಂದರೆ ನನಗೇನು ಹೇಳಲ್ವಾ? ಒಂದು ಮಟ್ಟಕ್ಕೆ ನೀನು ಅರ್ಥ ಮಾಡ್ಕೊಂಡಿದ್ಯಾ. ಇಷ್ಟೇ ಅರ್ಥ ಮಾಡಿಕೊಂಡು ಮುಗೀತು ಅಂದ್ಕೊಂಡಿದ್ಯಾ. ಇನ್ಫ್ಯಾಕ್ಟ್ ಏನು ಗೊತ್ತಾ, ನಿನ್ನ ಯೋಚನೆ ಎಲ್ಲಿ ಮುಗಿಯುತ್ತೋ ಅಲ್ಲಿಂದ ನನ್ನ ಯೋಚನೆ ಶುರುವಾಗುತ್ತೆ. ವಾಟ್ ಯು ಮೀನ್?
ಈ ಮದುವೆ ನಡೆಯುತ್ತೆ. ಅದನ್ನು ಹೇಗೆ ನಡೆಸಬೇಕು ಅನ್ನೋದು ನನಗೆ ಗೊತ್ತು. ಮದುವೆ ಆದಮೇಲೆ ಈ ಡ್ರಾಮಾ ಎಲ್ಲ ಇರಲಿ ಅಂದ್ಕೊಂಡಿದ್ದೆ, ಆದರೆ ಮೊದಲೇ ಶುರುವಾಗಿದೆ. ಈ ಮನಸ್ಸು ಒಡೆಯೋದಕ್ಕೆ ಈ ಮದುವೆ ಜಸ್ಟ್ ಒಂದು ದಾರಿ ಅಷ್ಟೆ. ಮಾಮ್ ಪ್ಲೀಸ್ ಅರ್ಥ ಆಗೋಗಿ ಹೇಳು ಮಾಮ್. ಬೇಬಿ, ನಾನು ಏನೇ ಮಾಡಿದರೂ ನಿಂಗೆ ಅದರಿಂದ ಖುಷಿ ಎಂಟರ್ಟೈನ್ಮೆಂಟ್ ಸಿಗ್ತಿದೆಯಲ್ಲ, ಜಸ್ಟ್ ಎಂಜಾಯ್ ಮಾಡು ಅಷ್ಟೆ, ಮತ್ತೇನು ಕೇಳಬೇಡ. ಪಾಪಮ್ಮ ಪಾಪಮ್ಮ. ಬಂದೆ ಪೂರ್ಣಿ. ಪಾಪಮ್ಮ, ಫೋನಲ್ಲಿ ಅಭಿನ ಮನೆ ಕರ್ಸಕ್ಕಾಗಿಲ್ಲ, ಅದಕ್ಕೆ ನಾನೇ ದೀಪಿಕಾ ಮನೆಗೆ ಹೋಗಿ ಬರ್ತೀನಿ. ನೀನಾ? ಆದರೆ ಈ ವಿಷಯ ಅವ್ರಿಗೂ ಮತ್ತೆ ಮಾವನವ್ರಿಗೂ ಗೊತ್ತಾಗೋದು ಬೇಡ, ಮತ್ತೆ ರಾಧಾಂತ ಆಗುತ್ತೆ. ಅದೆಲ್ಲ ಬೇಡ. ಅವ್ರೇನಾದರೂ ಕೇಳಿದ್ರೆ ನಾನು ಸಿರಿ ಜೊತೆ ಹೊರಗಡೆ ಹೋಗಿದ್ದೀನಿ ಅಂತ ಹೇಳಿ. ಅಲ್ಲ ಪೂರ್ಣಿ, ಪ್ಲೀಸ್ ಪಾಪಮ್ಮ, ನಾನು ಬೇಗ ಬಂದ್ಬಿಡ್ತೀನಿ. ಸರಿ ಪೂರ್ಣಿ, ಅದ್ರ ಒಂದು ಮಾತು ತಪ್ಪು ತಿಳ್ಕೊಬೇಡ. ಆ ಹುಡುಗಿ ಒಂದ್ಸಲ ಮನೆಗೆ ಬಂದಾಗ ನಾನು ನೋಡಿದ್ದೀನಿ. ಯಾವುದಕ್ಕೂ ಹುಷಾರು. ನೀನು ಅಲ್ಲಿಂದ ಬಂದ ಮೇಲೆ ನೊಂದ್ಕೊಳ್ಳೋ ಥರ ಆಗಬಾರ್ದು. ಯಾಕಂದರೆ ಆ ಮನೆಗೆ ಹೋಗಿ ಬಂದಮೇಲೆ ಚಿಕ್ಕ ಯಜಮಾನರು ಕೋಪದಲ್ಲಿದ್ದರು. ಥ್ಯಾಂಕ್ಸ್, ನಾನು ಹುಷಾರಾಗೇ ಇರ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ. ಇದನ್ನು ಹೀಗೆ ಬಿಟ್ಟರೆ ಸಮಸ್ಯೆ ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ, ಅದಕ್ಕೆ ನಾನೇ ಹೋಗಿ ಬರ್ತೀನಿ, ಆಯಿತಾ? ಸರಿ, ಜೋಪಾನ. ಪಾಪಮ್ಮ, ಪೂರ್ಣಿ ಅಯ್ಯ, ಅವ್ರ ಗೆಳತಿ ಸಿರಿ ಅಮ್ಮ ಅವ್ರ ಜೊತೆ ಹೊರಗಡೆ ಹೋದರು. ಓ ಹೌದಾ? ಅಭಿಗೆ ಮತ್ತೆ ಫೋನ್ ಮಾಡಿದ್ಲಾ, ಮಾತಿಗೆ ಸಿಕ್ಕಿದ್ನ ಅಂತ ಗೊತ್ತಾಗಲಿಲ್ಲ. ಹೋಗಲಿ ಬಿಡಿ, ನಾನು ಸಾಯಂಕಾಲ ವಾಪಸ್ ಬಂದಮೇಲೆ ಕೇಳ್ತೀನಿ. ಆಯ್ತು ಪಾಪಮ್ಮ, ನಾನಿನ್ನು ಬರ್ತೀನಿ. ಕೆಫೆಗೆ ಸ್ವಲ್ಪ ಲೇಟ್ ಆಯಿತು. ಆಯ್ತಯ್ಯ, ಜೋಪಾನ. ಆಗಲಿ. ಮೊದಲನೇ ಸಲ ಅಯ್ಯ ಅವ್ರ ಹತ್ರ ಸುಳ್ಳು ಹೇಳ್ಬಿಟ್ಟೆ, ಕ್ಷಮಿಸು ದೇವ್ರೆ. ಹುಷಾರು ರೀ. ನೀ ದಿನಾಗಲೂ ಹುಷಾರು ಅಂತ ಹೇಳಿ ನಾನು ಅತಿಯಾಗಿ ಹುಷಾರಾಗ್ಬಿಟ್ಟಿನಿ ಇವಾಗ. ಹೇ ಹಾಯ್ ಅವಿ, ಹೌ ಯು ಫೀಲಿಂಗ್ ನಾವ್? ಯಾ, ಫೀಲಿಂಗ್ ಬೆಟರ್ ಅಂಕಲ್, ಥ್ಯಾಂಕ್ ಯು. ಡೋಂಟ್ ವರಿ ಅಭಿ, ನಿಮ್ಮ ಮನೇಲಿ ಮದುವೆಗೆ ಒಪ್ತಾರೋ ಇಲ್ವೋ ಅಂತ ನೀನು ಟೆನ್ಷನ್ ಆಗ್ಬೇಡ. ಹಾಗೆ ಅವ್ರು ಒಪ್ಕೊಳ್ಳಿಲ್ಲ ಅಂದರೆ ನಾನೇ ಮುಂದೆ ನಿಂತು ನಿಮ್ಮಿಬ್ಬರಿಗೂ ಮದುವೆ ಮಾಡ್ತೀನಿ. ಮದುವೆ ಆದಮೇಲೆ ಒಪ್ಕೊಂಡೇ ಒಪ್ಕೋತಾರೆ. ರೀ, ಏನ್ರಿ ಹೇಳ್ತಿದ್ದೀರಾ ನೀವು? ಅಲ್ಲಿವರೆಗೂ ಎಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ನೀವು. ಪಾಪ ಅಭಿ ಮೊದಲೇ ಟೆನ್ಷನಲ್ಲಿದ್ದಾನೆ. ಎಲ್ರೂ ಒಪ್ಸೇ ಮದುವೆ ಮಾಡ್ಸೋಣ ಅಂತ ಹೇಳಿ, ಅವನಿಗೂ ಸಮಾಧಾನ ಆಗುತ್ತಲ್ವಾ? ಸರಿ ಕಣಪ್ಪ, ನಾನು ಹಿಂಗೆ ಯಾವುದೇ ಕಾರಣಕ್ಕೂ ಮದುವೆ ಅಂತ ಫೋರ್ಸ್ ಮಾಡಲ್ಲ. ಇದು ನಿನ್ನ ಮನೆ ಅನ್ಕೊಂಡು ನೀನು ಎಷ್ಟು ದಿನ ಬೇಕಾದ್ರೆ, ನೋ ಪ್ರಾಬ್ಲಮ್. ಓಕೆನಾ? ಥ್ಯಾಂಕ್ ಯು ಅಂಕಲ್. ಡ್ಯಾಡ್, ಪೂರ್ಣಿಮಾ ಅಂತ ಅಭಿ ಅದಕ್ಕೆ. ಬಾಮ್ಮ ಬಾ. ಹೇಗಿದ್ಯಾ? ಮನೇಲೆಲ್ಲ ಆರಾಮ? ಹ್ಞೂಮ್ಮ, ಥ್ಯಾಂಕ್ಸ್. ವೆಲ್ಕಮ್. ಮಾಧವ್ ಅವರು ಬಂದಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಮೋಸ್ಟ್ಲಿ ಮಗನ್ ಕರೆಯಕ್ಕೆ ಅವರೇ ಬರಬೇಕು ಅಂದರೆ ಅವ್ರ ರೆಪ್ಯುಟೇಷನ್ಗೂ ಧಕ್ಕೆ ಆಗತ್ತಲ್ವಾ?
ಹಾಗೆಲ್ಲ ಯೋಚನೆ ಮಾಡೋಷ್ಟು ಸಣ್ಣ ಮನಸ್ಸು ನಮ್ಮ ಮಾವನಿಗಿಲ್ಲ ಅಂತ ನಿಮಗೂ ಗೊತ್ತಿದೆಯೇನು? ಅವ್ರಿಗೆ ಇಲ್ಲಿ ಏನು ನಡೀತಿದೆ ಅಂತಲೇ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಇಷ್ಟೆಲ್ಲ ಆಗಕ್ಕೂ ಬಿಡ್ತಿರ್ಲಿಲ್ಲ. ಇರಲಿ ಬಿಡಮ್ಮ, ನೀನು ಕೂತ್ಕೋಬಾ. ಏನು ತಗೋತೀಯಾ? ಏನೂ ಬೇಡಮ್ಮ, ಥ್ಯಾಂಕ್ಸ್. ಆ ಮನೆ ಸೊಸೆಯಾಗಿ ನನಗೂ ಕೆಲವು ಜವಾಬ್ದಾರಿಗಳಿದೆ, ಕಾಳಜಿ ಇದೆ. ಅದಕ್ಕೆ ನನ್ನ ಮೈದನನ್ನು ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ನೀವು ಹೇಳಿಬಿಟ್ರೆ ನಾನು ಬರಬೇಕಲ್ಲ ಅದಕ್ಕೆ. ಆಗಲೇ ಫೋನಲ್ಲಿ ಹೇಳಿದೆ ಅಲ್ವಾ ನಾನು ವಾಪಸ್ ಬರಲ್ಲ ಅಂತ. ಏನು ಹೇಳ್ತಿದ್ಯಾ ಅಭಿ? ಅದು ನಿನ್ನ ಮನೆ. ನನ್ನ ಮನೆ ಅನ್ನೋ ಥರ ಯಾರು ನಡ್ಕೊಳ್ಳೇ ಇಲ್ವಲ್ಲ. ನಿನ್ನ ಕೋಪ ನನಗೆ ಅರ್ಥ ಆಗುತ್ತೆ ಅಭಿ. ನಿಮ್ಮ ಅಣ್ಣನ ಬಗ್ಗೆ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತು ಅಲ್ವಾ? ಕೋಪದಲ್ಲಿ ಏನೋ ಮಾತಾಡಿರ್ತಾರೆ, ಆದರೆ ಯಾವುದೂ ಮನಸ್ಸಲ್ಲಿರಲ್ಲ. ನಿನ್ನ ಮನೇಲಿಲ್ಲ ಅಂತ ಅವ್ರು ಎಷ್ಟು ನೊಂದ್ಕೋತಿದ್ದಾರೆ ಗೊತ್ತಾ? ನಿನ್ನೆ ರಾತ್ರಿ ನನ್ನ ಜೊತೆ ನಡ್ಕೊಂಡಿದ್ದ ರೀತಿ ನೋಡೇ ಗೊತ್ತಾಯ್ತು ಯಾರು ಹೇಗೆ ಅಂತ. ಹಾಗೆ ಹೇಳಬೇಡ ಅಭಿ, ನಮ್ಮೆಲ್ರಿಗೂ ನಿನ್ನ ಮೇಲೆ ಕೇರಿದೆ. ಮಾವ ಅಂತೂ ನಿನ್ನ ಬಗ್ಗೆ ಎಷ್ಟು ಕೇಳ್ತಿರ್ತಾರೆ ಗೊತ್ತಾ? ನೊಂದ್ಕೋತಾರೆ ಅಂತ ನಾವು ಅವ್ರಿಗೆ ಏನೂ ಹೇಳಲಿಲ್ಲ. ಶಾರ್ವರಿ ಅತ್ತೆನೂ ನಿನ್ಗೆ ಎಷ್ಟು ಸರಿ ಫೋನ್ ಮಾಡಿ ವಿಚಾರಿಸ್ಕೋತಾರೆ. ಅಂದಮೇಲೆ ನಮ್ಗೆ ಯಾರಿಗೂ ಕೇರಿಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ನನ್ನ ಬಗ್ಗೆ ಕೇರ್ ಇದೆಯೋ ಅಥವಾ ನಾನು ಮನೆ ಬಿಟ್ಟು ಹೋದೆ ಅಂತ ಮನೆ ಕೆಲಸದವರು ಆಚೆ ಜನ ಏನೇನು ಮಾತಾಡ್ತಾರೆ ಅನ್ನೋ ಭಯ ಇದೆಯೋ ನನಗೆ ಗೊತ್ತಿಲ್ಲ. ಯಾಕೋ ಹೀಗೆಲ್ಲ ಹೇಳ್ತಿದ್ಯಾ? ನಾವು ಹೇಗೆ ಅಂತ ನಿನಗೆ ಗೊತ್ತು ತಾನೆ? ಗೊತ್ತಿರೋದಕ್ಕೆ ಹೇಳ್ತಿರೋದು. ಚಿಕ್ಕಮ್ಮನ ಬಗ್ಗೆ ನಾನು ಮಾತಾಡಲ್ಲ, ಯಾಕಂದರೆ ಅವ್ರು ನನಗೆ ತುಂಬ ಕೇರ್ ಮಾಡ್ತಾರೆ. ನಾನು ಏನೇ ನಿರ್ಧಾರ ತಗೊಂಡ್ರು ಸಪೋರ್ಟ್ ಮಾಡ್ತಾರೆ. ಆದರೆ ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಮುತ್ತೈದೆ ಹೆಣ್ಣುಮಗಳು ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ಯಾ, ನಿನಗಿಲ್ಲ ಅಂತ ಹೇಳಿ ಕಳ್ಸಕ್ಕೂ ನಮ್ಮ ಮನಸ್ಸಿಗೆ ತುಂಬ ನೋವಾಗತ್ತೆ. ಅಭಿಜಿತ್ ವಾಪಸ್ ಮನೆಗೆ ಬರ್ತಾನೆ, ಡೋಂಟ್ ವರಿ. ಡ್ಯಾಡ್, ವಾಟ್ ಈಸ್ ದಿಸ್? ನಿಜ ಹೇಳ್ತಿದ್ದೀರಾ? ಎಸ್, ನೀನು ಹೋಗಿರು, ನಾನು ಅವ್ನು ಕರ್ಕೊಂಡ್ಬರ್ತೀನಿ. ಬಟ್ ಒನ್ ಸ್ಮಾಲ್ ಕಂಡೀಷನ್. ನಿಮ್ಮ ಮಾವ, ಐ ಮೀನ್ ಮಾಧವ್, ಆಮೇಲೆ ನಿಮ್ಮ ಯಜಮಾನರು ನಮ್ಗೆಷ್ಟು ಗೌರವ ಕೊಟ್ಟು ಮಾತಾಡಿಸ್ಬೇಕೋ ಅಷ್ಟೇ ಮಾತಾಡಿಸ್ಬೇಕು. ಬೇರೆ ಏನು ಬೇಡ, ಸರಿನಾ? ಅಭಿ ಇನ್ನು ಮನೆಗೆ ಬಂದಿಲ್ಲ. ಪೂರ್ಣಿನೋ ಶಾರ್ವರಿನೋ ಮಾತಾಡ್ಲಿ ಅಂತ ಕಾಯೋದ್ರ ಬದಲು ನಾನೇ ಮಾತಾಡ್ಲ. ಅವನೇನಾದರೂ ಅಂದ್ಕೊಳ್ಳಿ, ಪರವಾಗಿಲ್ಲ. ಹೀಗೆ ಟೆನ್ಷನ್ ಮಾಡ್ಕೊಳ್ಳೋದ್ರ ಬದಲು ನಾನೇ ಫೋನ್ ಮಾಡ್ತೀನಿ. ಇಟ್ ವಾಸ್ ಎ ಗ್ರೇಟ್ ಡೇ ಅಭಿ. ಎಷ್ಟು ದಿನ ಆಗಿತ್ತಲ್ಲ ನಾವು ಈ ಥರ ಪಾರ್ಟಿ ಅಂತ ಎಲ್ಲ ಸುತ್ತಾಡಿ. ನಿನ್ನನ್ನು ಎಷ್ಟು ಅವಾಯ್ಡ್ ಮಾಡಿಬಿಟ್ಟೆ ನೀನು ಸ್ವಲ್ಪ ದಿನ. ಆಗ ನಾನು ನಿನ್ನ ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ? ಡ್ಯಾಡ್? ಎಸ್, ಐ ಆಮ್ ರಿಯಲಿ ಸಾರಿ ದೀಪಿಕಾ. ನಾನು ಇಷ್ಟು ದಿನ ಏನು ಕಳ್ಕೊಂಡೆ ಅಂತ ನನಗಿವಾಗ ಗೊತ್ತಾಗ್ತಿದೆ. ನನಗೆ ಕಷ್ಟ ಅಂತ ಬಂದಾಗಿದ್ದು ನೀನು, ನಿನ್ನ ಫ್ಯಾಮಿಲಿಯವರು. ನನ್ನ ಫ್ಯಾಮಿಲಿ ಅಲ್ಲ ಅಭಿ, ನಮ್ಮ ಫ್ಯಾಮಿಲಿ ಅಂತ ಹೇಳು. ಫೋನ್ ತಗೋತಾ ಇಲ್ವಲ್ಲ, ಏನಾಯ್ತು ಅಭಿಗೆ?
ಇಷ್ಟು ವರ್ಷದ ನನ್ನ ಟ್ರೈನಿಂಗು ವೇಸ್ಟ್ ಆಗಲಿಲ್ಲ ಭಾವ. ನಿಮ್ಮಿಬ್ಬರು ಮಕ್ಕಳು ನಾನು ಹಾಕಿದ ಗೆರೆನ ದಾಟಲ್ಲ. ಇಷ್ಟೇ ಅಲ್ಲ, ಇನ್ನೂ ನೀವು ನೋಡಬೇಕಾಗಿರೋದು ತುಂಬ ಬಾಕಿ ಇದೆ. ಸಂಧ್ಯಾ, ಏನಿವತ್ತು ರಾಯರು ತುಂಬಾ ಖುಷಿಯಾಗಿದ್ದಾರೆ. ಹಾಗೇನಿಲ್ಲ, ಬರುವಾಗ ದಾರಿಯಲ್ಲಿ ಮಲ್ಲಿಗೆ ಹೂ ಸಿಕ್ತು, ತಂದೆ. ಅಪ್ಪಂಗೆ ಹೂ ವಾಸನೆ ಬಂದ್ರೆ ಹೂವಿನ ಮೇಲೆ ಯಾಕೆ ದುಡ್ಡು ಹಾಕ್ತೆ ಅಂತ ಬೈತಾರೆ. ಅದಕ್ಕೆ ಲಾಕ್ ಮಾಡ್ಬಿಟ್ಟೆ. ರೀ, ಇದು ಒಂದ್ ಜನ್ಮನ ಪೈಸಾ ಖರ್ಚು ಮಾಡೋದಕ್ಕೂ ಆ ವಯ್ಯನ ಹತ್ರ ಕೈ ಚಾಚಬೇಕು. ನಿಮ್ಗೇನು ಅನ್ಸಲ್ವಾ? ಅನ್ಸಿದ್ರು ಏನ್ ಮಾಡಕ್ಕಾಗತ್ತೆ ಹೇಳು? ನಮ್ಮಪ್ಪ ಏನ್ ಮಾಡಕ್ಕೂ ಬಿಡಲ್ಲ. ಪ್ರಿಯಾಂಕ ನೋಡಕ್ ಬಂದವ್ರ ಎದುರುಗಡೆ ಹೇಗೆಲ್ಲ ಆಡಿದ್ರು ಅಂತ ನೀನೇ ನೋಡ್ದೆ ತಾನೆ. ಇದನ್ನೆಲ್ಲ ಯಾಕೆ ನನ್ನ ಎದುರುಗಡೆ ಈಗ ಹೇಳ್ತಿದ್ದೀರಾ? ಆಗ್ಲೇ ಮಾತಾಡ್ಬೇಕಿತ್ತು, ಯಾಕೆ ಮಾತಾಡ್ಲಿಲ್ಲ? ಪ್ರಿಯಾಂಕ ನಿಮ್ ತಂಗಿ ಅಲ್ವಾ? ಹೋಗ್ಲಿ, ನೀವ್ ಅವ್ರ ಮಗ, ನಿಮ್ಮನ್ನ ಕಂಟ್ರೋಲ್ ಮಾಡ್ತಾರೆ. ಆದ್ರೆ ನಾನೇನ್ ಮಾಡಿದೀನಿ? ನನ್ನ ಲೈಫ್ನು ಕಂಟ್ರೋಲ್ ಮಾಡಕ್ ನೋಡ್ತಾರಲ್ಲ. ಒಬ್ಳು ಹುಡುಗಿ ಎಷ್ಟೆಲ್ಲ ಕನ್ಸಿಟ್ಕೊಂಡು ಮದ್ವೆ ಆಗ್ತಾಳೆ. ನಾನ್ ನಿಮ್ಮನ್ನೇ ನಂಬ್ಕೊಂಡು ನಮ್ಮ ಮನೆಯವ್ರನ್ನೆಲ್ಲ ಬಿಟ್ಟು ಬಂದೆ ಅಲ್ವಾ? ಅದು ಮದ್ವೆ ಛತ್ರದಿಂದ ವರಪೂಜೆ ದಿನನೇ ಓಡ್ ಬಂದೆ. ನಿಮ್ಮನ್ನ ನಂಬ್ಕೊಂಡ್ರೆ ಮುಂದೆ ನನ್ನ ಜೀವನ ಬರ್ಗೆಟ್ಟವ್ರ ಮುಂದೆ ಹೋಳಿಗೆ ಊಟ ಕೇಳ್ದಂಗಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬೇಜಾರು ಮಾಡ್ಕೋಬೇಡ ಸಂಧ್ಯಾ, ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೆ? ಮದ್ವೆ ಆದಾಗಿಂದಾನು ಇದೇ ಮಾತು ಹೇಳ್ತಿದ್ದೀರಾ. ನಿಮ್ ಮಾತು ನಂಬಕ್ಕೆ ನಾನ್ ರೆಡಿ ಇಲ್ಲ. ಅದಕ್ಕೆ ದುಡ್ಡಿಗೆ ನಾನು ಬೇರೆ ದಾರಿ ನೋಡ್ಕೊಂಡಿದ್ದೀನಿ. ಅಮ್ಮ ಅರೇಂಜ್ ಮಾಡ್ತೀನಿ ಅಂತ ಹೇಳ್ತಿದ್ಲು. ನಾಳೆ ನಾನೇ ಹೋಗಿ ಇಸ್ಕೊಂಡು ಬರ್ತೀನಿ. ಪರವಾಗಿಲ್ಲ, ತುಳಸಿ ಅಮ್ಮಂಗೆ ಧೈರ್ಯ ಮೆಚ್ಚಬೇಕು. ಈ ವಯಸ್ಸಿನಲ್ಲೂ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಬೇಕು ಅಂತ ಮನ್ಸು ಮಾಡಿದಾರಲ್ಲ, ನಿಜಕ್ಕೂ ಗ್ರೇಟ್. ನಿಮಗೆ ಕಾಯ್ತಾ ಇದ್ದೆ. ಫ್ರೀ ಇದ್ದೀರಾ? ಸ್ವಲ್ಪ ಮಾತಾಡಬೇಕಿತ್ತು. ನಮ್ಮ ಮಧ್ಯೆ ಫಾರ್ಮಾಲಿಟೀಸ್ ಎಲ್ಲ ಬೇಕಾ? ಹೇಳ್ಪುಣ್ಯ. ನಾನಿವತ್ತು ದೀಪಿಕಾ ಮನೆಗೆ ಹೋಗಿದ್ದೆ. ಅಭಿ ಪ್ರೀತಿಸ್ತಿರೋ ಹುಡುಗಿ ಮನೆಗೆ ಹೋಗಿದ್ದೆ. ವಾಟ್? ಏನು ಹೇಳ್ತಿದ್ಯಾ? ರೀ, ಕಾಮಾಗಿರಿ, ನನ್ನ ಮಾತು ಕೇಳಿ. ನಾನು ನಿಮ್ಮ ಹೆಂಡತಿ. ಯೋಚನೆ ಮಾಡದೆ ನಾನು ಯಾವ ಕೆಲಸನೂ ಮಾಡಲ್ಲ. ಅಲ್ಲ ಪುಣ್ಯ, ನೀವು ಕೂತ್ಕೊಳ್ಳಿ, ನಾನು ಹೇಳ್ತೀನಿ. ನೀವು ಅವಳ ಫ್ಯಾಮಿಲಿ ಬಗ್ಗೆ ಅಷ್ಟೊಂದು ಅಪ್ಸೆಟ್ ಆಗಿರುವಾಗ ನಿಮಗೆ ಮಾವನಿಗೆ ಹೇಳ್ದೆ ಹೋಗಿದ್ದು ತಪ್ಪು ಅಂತ ನನಗೆ ಗೊತ್ತು. ಆದರೆ ನನಗೆ ನಿಮ್ಮ ಅಭಿ ಸಂಬಂಧ ಮುರಿದೋಗೋದು ಇಷ್ಟ ಇಲ್ಲ. ಅಭಿ ಮನೆಯಿಂದ ಆಚೆ ಹೋದವನು ಅವ್ರ ಮನೆಗೆ ಹೋಗಿದ್ದಾನೆ. ಅವನ ವಾಪಸ್ ಕರ್ಕೊಂಬರೋಣ ಅಂತ ಹೋದೆ. ಅಲ್ಲಿಗೆ ಹೋಗಿದ್ದಾನ? ನಿನ್ನ ಜೊತೆ ಮಾತಾಡಿದ್ನಾ? ನೊಂದ್ಕೊಂಡಿದ್ದಾನೆ, ಸರಿಯಾಗಿ ಮಾತಾಡಿಲ್ಲ. ಮನೆಗೆ ಬಾ ಅಂದೆ, ಅದಕ್ಕೆ ದೀಪಿಕಾ ಅವರಪ್ಪ ಮಧ್ಯ ಬಂದು ನಾಳೆ ನಾವೆಲ್ಲರೂ ಮನೆಗೆ ಬರ್ತೀವಿ, ಆದರೆ ಈ ವಿಷಯನ ನಾನಿನ್ನೂ ಮಾವನಿಗೆ ಹೇಳಿಲ್ಲ.
ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಆದರೆ ನೀವು ಮಾತ್ರ ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೋಬೇಡಿ ಪ್ಲೀಸ್. ಅಲ್ಲ ಪೂರ್ಣೆ, ಅಭಿ ಮೇಲೆ ನನಗೇನು ಪ್ರೀತಿ ಇಲ್ವಾ ಹೇಳೋ? ಅವ್ನು ಬೇರೆ ಎಲ್ಲೋ ಇದ್ರೆ ನಂಗೆ ನೆಮ್ಮದಿ ಇರತ್ತಾ? ನೋಡೋಣ ನಾಳೆ ಬರಲಿ ಏನಾಗುತ್ತೆ ಅಂತ. ಥ್ಯಾಂಕ್ಸ್ ರೀ. ಅಭಿ ಹೇಗಿದ್ದಾನೆ? ಇಲ್ಲಿ ನೀವು ಹೇಗೆ ಒದ್ದಾಡ್ತಿದ್ದೀರೋ ಹಾಗೆ ಅಲ್ಲಿ ನಿಮ್ಮ ತಮ್ಮ ಕೂಡ. ನೊಂದ್ಕೋಬೇಡಿ, ಹೇಗೋ ನಾಳೆ ಬರ್ತಾನಲ್ಲ.